ರಾಜ್ಯದಲ್ಲಿ ಗ್ರಾಹಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಇದರಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ಎದುರಾಯಿತು ಗ್ರಾಹಕರಿಗೆ ಮತ್ತೊಂದು ಶಾಕ್. ಕಂಗಾಲಾಗಿದ್ದಾರೆ ಗ್ರಾಹಕರು. ಈರುಳ್ಳಿ ಬೆಲೆ ದಿಢೀರ್ ಏರಿಕೆ, ಗ್ರಾಹಕರ ಗೋಳಾಟ. ಶತಕ ಬಾರಿಸುವತ್ತ ಮುನ್ನುಗ್ಗುತ್ತಿರುವ ಈರುಳ್ಳಿ ದರ. ಸದ್ಯ ಮಾರುಕಟ್ಟೆಯಲ್ಲಿ 60 ರೂಪಾಯಿನಿಂದ 75 ರೂಪಾಯಿಗೆ ಏರಿಕೆಯನ್ನ ಕಂಡಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ 100 ರೂಪಾಯಿ ಮುಟ್ಟುವಂತಹ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ? ಮಳೆ ಕೊರತೆ, ಇಳುವರಿ ಕುಸಿತದಿಂದ ಈರುಳ್ಳಿಯ ಅಭಾವ ಸೃಷ್ಟಿಯಾಗಿದೆ. ಆಮದು ಕೊರತೆಯೂ ಕೂಡ ಉಂಟಾಗಿ ಈರುಳ್ಳಿ ಬೆಲೆ ಭಾರಿ ದುಬಾರಿ ಆಗ್ತಾ ಇದೆ. ನೋಡಿ, ನಿನ್ನೆ ಅಷ್ಟೇ ಸಕ್ಕರೆ ಬೆಲೆ ಜಾಸ್ತಿ ಆಗಿದೆ, ಬೆಲ್ಲದ ಬೆಲೆ ಜಾಸ್ತಿ ಆಗಿದೆ. ಇದ್ದಕ್ಕಿದ್ದ ಹಾಗೆ 55 ರೂಪಾಯಿ ಇದ್ದಂತಹ ಸಕ್ಕರೆ ಇದೀಗ 75 ರೂಪಾಯಿ ಆಗಿದೆ ಅಂತ ನಿಮಗೆಲ್ಲರಿಗೂ ಕೂಡ ಒಂದು ಶಾಕ್ ಆಗಿತ್ತು. ಆದರೆ ಆ ಶಾಕ್ ಇನ್ನು ಅರ್ಗಿಸ್ಕೊಳ್ಳೋದ್ರಲ್ಲೇ ಇದ್ದೀವಿ. ಈಗ ಈರುಳ್ಳಿ ಬೆಲೆ, ಯಾಕಂದರೆ ಈರುಳ್ಳಿ ಬೆಲೆಯಲ್ಲಿ ಈಗೇನು 60 ರೂಪಾಯಿ ಇರುವಂಥದ್ದು, 60 ರೂಪಾಯಿ ಇತ್ತು, 60 ರೂಪಾಯಿಗೆ ತೊಗೊಳ್ತಾ ಇದ್ವಿ 1 kgಗೆ. ಆದರೆ ಇವಾಗ 75 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಇನ್ನೇನು ಇದೇ ಅಭಾವ ಮುಂದುವರಿತು ಅಂತಂದರೆ, ಇದೇ ಇಳುವರಿ ಕುಸಿತ ಆಯಿತು ಅಂತಂದರೆ ಈರುಳ್ಳಿ ಅಭಾವ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ 100 ರೂಪಾಯಿ ಗಡಿ ದಾಟಿದ್ರೂ ಕೂಡ ಅದರಲ್ಲಿ ಅಚ್ಚರಿ ಪಡುವಂತಹ ವಿಚಾರ ಏನೂ ಇಲ್ಲ. ಇನ್ನು ಆಮದು ಕೊರತೆಯೂ ಕೂಡ ಉಂಟಾಗಿದೆ. ಈರುಳ್ಳಿಯನ್ನು ಆಮದು ಮಾಡ್ಕೊಳ್ಳೋದಾಗಿರ್ಬೋದು, ಬೆಳೆ ಬೆಳೆಯೋದಾಗಿರಬಹುದು. ಯಾಕಂದರೆ ಮಳೆ ಇಲ್ಲ ನೋಡಿ, ಮಳೆ ಕೊರತೆ ಉಂಟಾಗಿರುವಂಥದ್ದು. ಮಳೆ ಇದ್ದರೆ ಮಾತ್ರ ಇಳುವರಿ ಬರುತ್ತೆ, ಆದರೆ ಇಳುವರಿನೂ ಕೂಡ ಕುಸಿತ ಆಗಿರುವಂಥದ್ದು. ಹೀಗಾಗಿ ಈರುಳ್ಳಿಯ ಅಭಾವ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಈರುಳ್ಳಿಯ ಬೆಲೆ ಕೂಡ ದುಬಾರಿಯಾಗುವಂತಹ ಸಾಧ್ಯತೆ ಇದೆ.